ಕುರ್ಚಿ ಕಿತ್ತಾಟದ ಮಧ್ಯೆ ಕಾಂಗ್ರೆಸ್ನಲ್ಲಿ ಸದ್ಯ ಅಪೆಕ್ಸ್ ಬ್ಯಾಂಕ್ನ ಜಟಾಪಟಿಯೂ ಕೂಡ ನಡೆಯೋ ಮುನ್ಸೂಚನೆ ಕಾಣ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಯಾರಾಗಬೇಕು? ರಾಜ್ಯ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಯಾರಾಗಬೇಕು? ಕಾಂಗ್ರೆಸ್ನವರೇ ಆಗೋದು ಖಚಿತ. ಆದರೆ ಯಾರು? ಬಣಗಳ ಮಧ್ಯೆ ಈಗ ಪೈಪೋಟಿ ಶುರುವಾಗಿದೆ. KN ರಾಜಣ್ಣ ಮತ್ತು S ರವಿ ಮಧ್ಯೆ ಪೈಪೋಟಿ ಶುರುವಾಗಿದೆ. ತಮ್ಮ ಆಪ್ತರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಯಲ್ಲಿ ಕೂರಿಸಬೇಕು ಅನ್ನುವಂಥ ಪ್ರಯತ್ನ ಎರಡೂ ಕಡೆಯಿಂದ ಆಗ್ತಾ ಇದೆ. KN ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಅಲ್ಲಿ 2 ಬಾರಿ ಅಧ್ಯಕ್ಷರಾದವರು, 3ನೇ ಬಾರಿ ಅವರು ಅಧ್ಯಕ್ಷರಾಗಬೇಕು ಅಂತ ಬಯಸಿದ್ದಾರೆ. ಈ ಕಡೆ ರವಿ ಅವರು, ವಿಧಾನ ಪರಿಷತ್ ಸದಸ್ಯ ರವಿ, DK ಶಿವಕುಮಾರ್ ಅವರ ಸಂಬಂಧಿಕರು, ಅವರು ಕೂಡ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. KN ರಾಜಣ್ಣ ವರ್ಸಸ್ S ರವಿ ಅನ್ನೋ ಪೈಪೋಟಿಯಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ? 29ನೇ ತಾರೀಕು ನಾಮಪತ್ರ ಸಲ್ಲಿಸ್ತಾರೆ, ಅವತ್ತೇ ಎಲೆಕ್ಷನ್ನು ನಡೆಯುತ್ತೆ. ಸದ್ಯ ನಿರ್ದೇಶಕರ ಬಲ ಅಂತ ನೋಡಿದರೆ ಕಾಂಗ್ರೆಸ್ಸಿನ ಬೆಂಬಲಿತ ನಿರ್ದೇಶಕರ ಸಂಖ್ಯೆ ಜಾಸ್ತಿ ಇದೆ. ಕಾಂಗ್ರೆಸ್ನ ಅಧ್ಯಕ್ಷರಾಗೋದು ಖಚಿತ. ಈ ಇಬ್ಬರ ಪೈಕಿ ಯಾರು ಅನ್ನೋದು ಪ್ರಶ್ನೆ. ಒಮ್ಮತದ ಆಯ್ಕೆ ಸಾಧ್ಯವಾಗತ್ತಾ? ಒಮ್ಮತದ ಆಯ್ಕೆಗೆ CM ಮಧ್ಯಸ್ಥಿಕೆ ಫಲ ಕೊಡುತ್ತಾ? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಒಮ್ಮತದ ಆಯ್ಕೆ ಸಾಧ್ಯ ಇದೆಯಾ ಈ ಹಂತದಲ್ಲಿ? ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಮ್ಮತದ ಆಯ್ಕೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ನಿನ್ನೆ ನೂತನವಾಗಿ ಆಯ್ಕೆಯಾಗಿರುವಂತಹ 18 ಮಂದಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರ ಜೊತೆಗೆ ಒಂದು ಚಹಾಕೂಟವನ್ನು ಏರ್ಪಡಿಸಿದ್ರು. ಅಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಬಹುಶಃ DK ಶಿವಕುಮಾರ ಸಭೆಯಲ್ಲಿ ಇಲ್ಲದೆ ಇರುವಂಥದ್ದಿರ್ಬೋದು, ಅಥವಾ ನಿರ್ದೇಶಕರ ಅಭಿಪ್ರಾಯವನ್ನು ಪಡೆಯೋದಷ್ಟಕ್ಕೆ ಮಾತ್ರ ನಿನ್ನೆಯ ಸಭೆ ಮುಕ್ತಾಯಗೊಂಡಿದೆ. ಹೀಗಾಗಿ 28ನೇ ತಾರೀಕು ನಾಮಪತ್ರ ಸಲ್ಲಿಸಬೇಕು, ಅವತ್ತೇ ತೀರ್ಮಾನ ಆಗಬೇಕು. ಹೀಗಾಗಿ ಮುಖ್ಯಮಂತ್ರಿಗಳು ನಾಳೆ ಮತ್ತೊಂದು ಸುತ್ತಿನ ಸಭೆ ನಡೆಸ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 2 ಪೈಪೋಟಿ ನಡೀತಾ ಇದೆ. ಒಂದು, DK ಶಿವಕುಮಾರ್ ತಮ್ಮ ಸಂಬಂಧಿಯಾಗಿರುವಂಥ MLC ರವಿ ಬೆಂಗಳೂರಿನ ನಗರ DCCಯಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡಬೇಕು ಅನ್ನುವಂಥ ಪ್ರಯತ್ನ ಕಳೆದ 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಆಗ ಬೆಳ್ಳಿ ಪ್ರಕಾಶ್ ಇದ್ದಾಗಲೂ ಕೂಡ ನಮ್ದು ಮೆಜಾರಿಟಿ ಇದೆ, ಅವಿಶ್ವಾಸ ನಿರ್ಣಯ ಮಂಡಿಸಿ ಅವರನ್ನ ತೆಗೆದು ನಮ್ಮವ್ರನ್ನ ಮಾಡ್ಬೋದು ಅಂತೇಳಿ ಪ್ರಯತ್ನವನ್ನು DK ಶಿವಕುಮಾರ್ ಮಾಡಿದ್ರು ಕೂಡ ರಾಜಣ್ಣ ಸಹಕಾರ ಸಚಿವರಾಗಿದ್ದಾಗ ಅದಕ್ಕೆ ಯಾವುದೇ ರೀತಿಯಾಗಿ ಸೊಪ್ಪು ಹಾಕಿರಲಿಲ್ಲ. ಸೊ ಈಗ ಅಧಿಕೃತವಾಗಿ ಅವರ ಅವಧಿ ಮುಗಿದಿರೋದ್ರಿಂದ ಈಗ ಚುನಾವಣೆ ನಡೀತಾ ಇದೆ. ಇನ್ನೊಂದು ಕಡೆ ರಾಜಣ್ಣ ಒಂದು ಕಡೆ ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಸಚಿವರಾಗಬಹುದು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡಿದ್ರು. ಈಗ ಆ ಬೆಳವಣಿಗೆಗಳು ಯಾವುದೂ ಆಗದೇ ಇರೋ ಕಾರಣಕ್ಕಾಗಿ ರಾಜಣ್ಣ ಮತ್ತೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಕಡೆಗೆ ಮುಖ ಮಾಡಿದ್ದಾರೆ. ಅವರು ಅಧ್ಯಕ್ಷರಾಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ. ಸಹಕಾರ ಖಾತೆ ಈಗ ಮುಖ್ಯಮಂತ್ರಿಗಳ ಕೈನಲ್ಲೇ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಇದು ಚುನಾವಣೆ ಮೂಲಕವೇ ಆಯ್ಕೆಯಾಗಲಿ ಅನ್ನುವಂಥ ನಿರ್ದೇಶನವನ್ನೇನಾದರೂ ಕೊಡ್ತಾರಾ, ಅಥವಾ ಅವಿರೋಧವಾಗಿ ಆಯ್ಕೆಯಾಗಲಿ ಅನ್ನುವಂಥ ತೀರ್ಮಾನವನ್ನು ಕೈಗೊಳ್ತಾರಾ ಅನ್ನುವಂಥ ಕುತೂಹಲಗಳು ಉಳಿದಿದ್ದಾವೆ. ಹೀಗಾಗಿ ನಾಳೆ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ರಾಜಣ್ಣ ಕೂಡ ಯಾವುದೇ ಕಾರಣಕ್ಕೂ ಪಟ್ಟನ್ನು ಸಡಿಸ್ತಾ ಇಲ್ಲ. DK ಶಿವಕುಮಾರ್ ಇದೇ ಕಾರಣಕ್ಕಾಗಿ ರಾಜಣ್ಣ ಅವರನ್ನ 2 ಬಾರಿ ಭೇಟಿಯಾಗಿದ್ರು. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ಮಾಡಿದ್ರು. ರಾಜಣ್ಣ ಅದೇನಾಗುತ್ತೋ ನಾನು ನೋಡ್ತೀನಿ, ಚುನಾವಣೆ ನಡೀಲಿ ಅಂತಾನೆ DK ಶಿವಕುಮಾರ್ ಅವರಿಗೆ ಸವಾಲು ಹಾಕಿದ್ರು. ಹೀಗಾಗಿ ಚುನಾವಣೆ ನಡೆದ್ರೆ ಆಗಬಹುದಾದಂಥ ತಿಕ್ಕಾಟಗಳು ಕಾಂಗ್ರೆಸ್ನ ಒಳಗೆ ಜಾಸ್ತಿ. ಯಾಕೆಂದ್ರೆ ಕಾಂಗ್ರೆಸ್ನ ಬೆಂಬಲಿತ ನಿರ್ದೇಶಕರ ಸಂಖ್ಯೆ ಹತ್ತತ್ರ 15 ಮಂದಿ ಇದ್ದಾರೆ. 3 ಜನ BJP ಮತ್ತು JDSನ ನಿರ್ದೇಶಕರುಗಳಿದ್ದಾರೆ. ಹೀಗಾಗಿ ಈ 15 ಜನರ ಒಳಗೇನೆ ತಿಕ್ಕಾಟ ಶುರುವಾಗುತ್ತೆ. ರವಿ ಕೂಡ ಪೈಪೋಟಿ ಮಾಡ್ತಿದ್ದಾರೆ, ರಾಜಣ್ಣ ಕೂಡ ಪೈಪೋಟಿ ಮಾಡ್ತಿದ್ದಾರೆ. ಹಾಗೆ ನೋಡಿದ್ರೆ ರಾಜಣ್ಣ ಅವರಿಗೆ ಸಹಕಾರ ಇಲಾಖೆ ಇರ್ಬೋದು, ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ಒಂದು ಗ್ರಿಪ್ ಇದೆ. ಈ ಹಿಂದೆ ಕೂಡ ಅಧ್ಯಕ್ಷರಾಗಿದ್ದಾರೆ. ಹೆಚ್ಚಿನ ಸಂಖ್ಯೆಯ ಬೆಂಬಲಿತ ನಿರ್ದೇಶಕರು ರಾಜಣ್ಣ ಪರವಾಗಿದ್ದಾರೆ. ಆ ಕಾರಣಕ್ಕಾಗಿ ರಾಜಣ್ಣ ಚುನಾವಣೆ ಬೇಕಾದ್ರೂ ನಡೀಲಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗಾಗಿ ಚುನಾವಣೆ ನಡೆಸೋದಕ್ಕೆ ಮುಖ್ಯಮಂತ್ರಿಗಳು ಆಸ್ಪದ ಕೊಡ್ತಾರಾ, ಅಥವಾ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸೂಚನೆ ಕೊಡ್ತಾರಾ ಅನ್ನೋದಕ್ಕೆ ಬಹುಶಃ ನಾಳೆ ಸಂಜೆಯ ಹೊತ್ತಿಗೆ ಒಂದು ತೀರ್ಮಾನ ಆಗಬಹುದು ಅಂತ ಕಾಣಿಸುತ್ತೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.